ಕೋಳಿ ತಿನ್ನಲ್ಲ, ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ನೆ ಬಿಡಲ್ಲ, ರಸೂಲೊಬ್ಬ ಒಳ್ಳೆಯವನು ಲವ್ ಮಾಡಲ್ಲ, ಆಂಟಿ ಮನೆ ಮಗಳು ಬಂದ್ರೆ ಸುಮ್ನೆ ಬಿಡಲ್ಲ, ಲಿಂಗೋಪ್ಪನ್ ದಡ್ಡ. ಅನು ಬಾಯ್ಲಿ. ನೀ ಸ್ಕೂಲಿಂದ ಬಂದಾಗಿಂದ ನೋಡ್ತಾನೇ ಇದ್ದೀನಿ. ಆಟ ಆಟ ಅಂತ ಆಟ ಆಡ್ತಾ ಇದ್ಯಾ, ಈಗ ಡ್ಯಾನ್ಸು ಮಾಡ್ತಾ ಇದ್ಯಾ. ಯಾವಾಗ್ಲೂ ಆಟ ಡ್ಯಾನ್ಸ್ ಅಂತ ಮಾಡ್ತಾ ಇದ್ರೆ ಪಾಠ ಓದೋದು ಯಾವಾಗ? ಅಮ್ಮನ್ಗೆ ಒಳ್ಳೆ ಹೆಸರು ತರದ್ ಯಾವಾಗಮ್ಮ? ತಾತ, ನೀವು ನನ್ ಜೊತೆ ರಾಜ್ಕುಮಾರಿ ಪ್ರಣೀತದು ಕಾರ್ಟೂನ್ ನೋಡಿದ್ದೀರ ತಾನೆ? ನೋಡಿದ್ದೀರಿ ತಾತ. ಅದ್ರಲ್ಲಿ ರಾಜ್ಕುಮಾರಿ ಹೋಮ್ವರ್ಕ್ ಮಾಡಿರೋದ್ ನೋಡಿದ್ದೀರಾ? ನೀನ್ ನೋಡಿಲ್ಲ, ನಾನ್ ನೋಡಿದೀನ್ ಕಣೆ. ಅದ್ರಲ್ಲಿ ರಾಜ್ಕುಮಾರಿನ ಗುರುಕುಲ ಕಳಿಸ್ತಾರ ಕಣೆ. ಅದ್ರಲ್ಲವಳು ಬೆಳಗ್ಗೆ 5 ಗಂಟೆಗೆದ್ದು ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡ್ತಾಳೆ, ಓದ್ತಾಳೆ, ಬರೀತಾಳೆ. ಅಷ್ಟೇ ಅಲ್ಲ ಕಣೆ, ಹಸುಗಳನ್ನ ಆರೈಕೆ ಮಾಡ್ತಾಳೆ, ಆಮೇಲೆ ಅಡ್ಗೆ ಮಾಡೋದನ್ನ ಕಲಿತಾಳೆ. ಗೊತ್ತಾ ನಿನ್ಗೆ? ಹೌದಾ? ಹೌದು ಕಣೆ. ಏನೋ ಅಪ್ಪ. ಅದಿರ್ಲಿ, ನಿಮ್ ಸ್ಕೂಲಲ್ಲಿ ನಿಮ್ ಮಿಸ್ಸು ಏನೇನ್ ಹೋಮ್ವರ್ಕ್ ಕೊಟ್ಟಿದ್ದಾರೆ? ನಮ್ ಮಿಸ್ಸು ಏನೋ ಹೋಮ್ವರ್ಕ್ ಕೊಟ್ಟಿಲ್ಲ, ನಿಂಗೆ ಹೆಂಗ್ ಬೇಕು ಹಂಗೆ ಇರೋ ಅಂದಿದ್ದಾರೆ. ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅನು, ಮಿಸ್ ಮೇಲೆ ಸುಳ್ಳು ಹೇಳ್ತಿದ್ಯಾ? ಅದೇಗ್ ಮಿಸ್ ಹೋಮ್ವರ್ಕ್ ಕೊಡ್ದೇ ಇರ್ತಾರೆ? ನಿಜವಾಗ್ಲೂ ಕೊಟ್ಟಿಲ್ಲ ಅಮ್ಮ. ನನಗ್ ಗೊತ್ತು, ಹೋಮ್ವರ್ಕ್ ಕೊಟ್ಟಿರ್ತಾರೆ. ನಿನಗ್ ಬರೆಯೋದಕ್ಕೆ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ನಾಟಕ ಆಡ್ತಿದ್ಯಾ. ಹೋಗ್ ಬರ್ಕೋ. ಸುಳ್ಳು ಹೇಳ್ತಿಲ್ಲ ಅಮ್ಮ, ಬರೆಯೋದಕ್ಕೆ ಏನೂ ಇಲ್ಲ. ಸ್ಕೂಲಲ್ಲಿ ಎಲ್ಲ ಬದ್ ಮುಗಿಸಿದೀನಿ. ಹೌದಾ? ಯಾಕೆ? ಹೌದಾ, ನಿಜವಾಗ್ಲೂನಾ? ಊಮಾ. ಛೇ, ಎಂತ ಕೆಲ್ಸ ಆಗೋಯ್ತಲ್ಲ. ಏನಾಯ್ತಮ್ಮ? ನಾನು ನಿನಗೋಸ್ಕರ ಒಂದು ಮ್ಯಾಜಿಕ್ ಪೆನ್ಸಿಲ್ ತಂದಿದ್ದೆ. ಮ್ಯಾಜಿಕ್ ಪೆನ್ಸಿಲಾ? ಎಸ್, ಆ ಪೆನ್ಸಿಲ್ ಪವರ್ ಏನ್ ಗೊತ್ತಾ? ಏನು? ನೀನ್ ಆ ಮ್ಯಾಜಿಕ್ ಪೆನ್ಸಿಲ್ ಅಲ್ಲಿ ಏನ್ ಬರೀತೀಯೋ ಅದೆಲ್ಲ ನಿಜ ಆಗತ್ತೆ. ಹೌದಾ ಅಮ್ಮ? ಹಾಗಾದ್ರೆ ಆ ಮ್ಯಾಜಿಕ್ ಪೆನ್ಸಿಲ್ ಕೊಡೋ ಅಮ್ಮ, ಸೈಕಲ್ ಬರ್ಲಿ ಅಂತ ಬರೀತೀನಿ. ಸರಿ, ಹೋಮ್ವರ್ಕ್ ಬುಕ್ ಅಲ್ಲಿ ಬರೆದ್ರೆ ಮಾತ್ರ ಮ್ಯಾಜಿಕ್ ಪೆನ್ಸಿಲ್ ವರ್ಕ್ ಆಗತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಅಯ್ಯೋ, ಅಲ್ಲೇ ಐತೆ ನನ್ ಬ್ಯಾಗು, ಇರು ಕೊಡ್ತೀನಿ. ತಗೊಳಮ್ಮ. ಇದೇನಿದು? ಹೋಮ್ವರ್ಕೇ ಕೊಟ್ಟಿಲ್ವಲ್ಲ, ಪಾಠ ಮಾಡ್ತಾ ಇಲ್ವಾ ಹೇಗೆ? ಅಥವಾ ಏನೋ ಬರೆಸ್ತಾನೆ ಇಲ್ವಾ ಸ್ಕೂಲಲ್ಲಿ? ಏನಾಗ್ತಿದೆ? ಅನು, ಒಂದು ವಾರದಿಂದ ಟೀಚರ್ ಹೋಮ್ವರ್ಕ್ ಕೊಡ್ತಾನೆ ಇಲ್ವಾ? ಟೀಚರ್ ನನಗೆ ಹೋಮ್ವರ್ಕ್ ಕೊಡ್ತಾರ ಅಷ್ಟ.